ಅನು ಮತ್ತು ಕಿರಣ್ ನ್ಯೂವ್ಲಿ ಮ್ಯಾರಿಡ್ ಕಪಲ್ ಒಂದು ಬೆಂಗಳೂರು IT ಕಂಪನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಸರಿ, ಮದುವೆಯಾಗಿ ತುಂಬ ದಿನ ಆದರೂ ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಅಂತ ಅಂದ್ಕೊಂಡ ಕಿರಣ್ ಆನ್ಲೈನ್ನಲ್ಲಿ ಹೋಮ್ ಸ್ಟೇಗಳನ್ನು ಸರ್ಚ್ ಮಾಡ್ತಾನೆ. ಅಲ್ಲಿ ಅವನಿಗೆ ಸಿಗೋದೆ ಊಟಿಯ ಒಂದು ಹಳೆಯ ಹೋಮ್ ಸ್ಟೇ. ಆ ಹೋಮ್ ಸ್ಟೇನ ಆನ್ಲೈನಲ್ಲಿ ಬುಕ್ ಮಾಡಿ ಕಿರಣ್ ಮತ್ತು ಅನು ಊಟಿಗೆ ಹೊರಡೋಕ್ಕೆ ನಿಲ್ತಾರೆ. ಹೋಗೋ ದಾರಿ ಮಧ್ಯೆ ಅವರಿಗೆ ಸಾಕಷ್ಟು ಅಡೆತಡೆಗಳು ಉಂಟಾಗ್ತವೆ. ಲೈಕ್ ಟೈರ್ ಪಂಚರ್ ಆಗೋದು, ಆಕ್ಸಿಡೆಂಟ್ ಆಗ್ತಾ ಬಚಾವಾಗೋದು. ಇದೆಲ್ಲ ಆದ ಮೇಲೂ ಕೂಡ ಅವರು ಊಟಿಲಿರೋ ಆ ಹೋಮ್ ಸ್ಟೇನ ತಲುಪ್ತಾರೆ. ಅಕ್ಕಪಕ್ಕ ಬೇರೆ ಯಾವುದೂ ಹೋಮ್ ಸ್ಟೇಗಳಲ್ಲಿರೋದಿಲ್ಲ. ಸುತ್ತಮುತ್ತಲೂ ದಟ್ಟವಾದ ಅರಣ್ಯ, ದಟ್ಟವಾದ ಕಾಡಿನ ಮಧ್ಯೆ ಆ ಒಂದೇ ಒಂದು ಹೋಮ್ ಸ್ಟೇ ಇರುತ್ತೆ. ಅನು ಮತ್ತು ಕಿರಣ್ ಆ ಹೋಮ್ ಸ್ಟೇನ ತಲುಪಿದಾಗ ಸರಿಸುಮಾರು ಸಂಜೆ 8 ಗಂಟೆ ಆಗಿರುತ್ತೆ. ಹೋಮ್ ಸ್ಟೇನ ತಲುಪಿದ ಅವರಿಗೆ ಕೇರ್ ಟೇಕರ್ ವೆಲ್ಕಮ್ ಮಾಡ್ತಾರೆ ಮತ್ತು ಅಲ್ಲಿ ಉಳ್ಕೋಬೇಕಾದ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತಾನೂ ಹೇಳ್ತಾರೆ. ಅದರಲ್ಲಿ ಇರೋ ಮೊದಲನೇ ನಿಯಮನೇ ಬಂದು ರಾತ್ರಿ 12 ಗಂಟೆ ಆದಮೇಲೆ ಯಾವುದೇ ಕಾರಣಕ್ಕೂ ಬಾಗಿಲನ್ನ ಓಪನ್ ಮಾಡೋ ಹಾಗಿಲ್ಲ. ಮೊದಲೇ ಟ್ರಾವೆಲಿಂದ ಸುಸ್ತಾಗಿರೋ ಅನು ಮತ್ತು ಕಿರಣ್ ಅವರ ಯಾವ ಮಾತನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಸರಿ ಆಯಿತು ಅಂತ ತಮ್ಮ ರೂಮಿಗೆ ಹೊರಡೋಕೆ ನಿಲ್ತಾರೆ. ರೂಮ್ ಚೆಕ್ ಇನ್ ಮಾಡಿದಂತಹ ಅನು ಮತ್ತು ಕಿರಣ್ಗೆ ರೂಮ್ ವಾಲ್ಗಳ ಮೇಲೆ ಕೇರ್ ಟೇಕರ್ ಫೋಟೋ ಇರೋದು ಕಂಡು ಆಶ್ಚರ್ಯ ಆಗುತ್ತೆ. ಕೇರ್ ಟೇಕರ್ ಫೋಟೋನ ಯಾಕೆ ಹಾಕಿರಬಹುದು ಅಂತ ಇಬ್ಬರು ಮಾತಾಡಿಕೊಂಡು ಸುಮ್ಮನೆ ಆಗ್ತಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಕಿರಣ್ ಮತ್ತು ಅನು. ಆಮೇಲೆ ಫ್ರೆಶ್ ಅಪ್ ಆಗಬೇಕು ಅಂತ ಕಿರಣ್ ಬಾತ್ರೂಮ್ಗೆ ಹೋಗ್ತಾನೆ. ಈ ಕಡೆ ಅನುಗೆ ಎಚ್ಚರಾಗಿ ನೋಡಿದಾಗ ಪಕ್ಕ ಕಿರಣ್ ಇರಲ್ಲ. ಆಮೇಲೆ ಕನ್ನಡಿಲಿ ಏನೋ ಬರೆದಾಗ ಅನಿಸುತ್ತೆ ಅನುಗೆ. ಹತ್ತಿರ ಹೋಗಿ ನೋಡಿದ್ರೆ ನೋ ಒನ್ ಸ್ಟೇಸ್ ಆನ್ ಸೆಕೆಂಡ್ ನೈಟ್ ಅಂತ ಇರುತ್ತೆ. ಗಾಬರಿಯಾದ ಅನುಗೆ ಏನು ಮಾಡಬೇಕು ಅಂತ ತಿಳಿಯಲ್ಲ. ಈ ಕಡೆ ಎಷ್ಟು ಕರೆದ್ರೂ ಕಿರಣಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ. ಗಾಬರಿಯಾದ ಅನು ಬಾತ್ರೂಮ್ನ ನಾಕ್ ಮಾಡ್ತಾಳೆ. ಮತ್ತೆ ಆ ಕಡೆಯಿಂದ ಯಾವುದೂ ರೆಸ್ಪಾನ್ಸ್ ಕೂಡ ಬರೋದಿಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ರೂಮ್ ಲೈಟ್ಗಳೆಲ್ಲ ಫ್ಲಿಕ್ಕರ್ ಮಾಡ್ತವೆ. ತುಂಬಾ ಗಾಬರಿಯಿಂದ ಅನು ರೂಮ್ ಬಾಗಿಲನ್ನ ತೆಗೆದು ಕೇರ್ ಟೇಕರ್ಗೆ ರೂಮಲ್ಲಿ ನಡೀತಿರೋ ಘಟನೆನ ವಿವರಿಸೋಕೆ ಹೋಗ್ತಾಳೆ. ಆಗ ಸಮಯ ಬಂದು ಮಧ್ಯರಾತ್ರಿ 12 ಗಂಟೆ. ರೂಮಿಂದ ಹೊರಗಡೆ ಹೋದ ಅನು ಮತ್ತೆ ಅದೇ ರೂಮ್ಗೆ ಎಂಟರ್ ಆಗ್ತಾಳೆ. ಮೀನ್ಸ್ ರೂಮ್ ಬಿಟ್ಟು ಹೋದ ಅನು ರೂಮ್ ಬಿಟ್ಟು ಹೋಗಿರಲೇ ಇಲ್ಲ. ಆಗ ಅವಳು ನೋಡೋ ದೃಶ್ಯ ಭಯಂಕರವಾಗಿರುತ್ತೆ. ಅದೇನೆಂದರೆ ಕಿರಣ್ ಪೊಸೆಸ್ ಆಗಿರ್ತಾನೆ. ಅವನ ಕಣ್ಗಳು ಕೆಂಪಾಗಿರುತ್ತೆ ಮತ್ತು ಕಿರಣ್ ಅದೇ ಕೇರ್ ಟೇಕರ್ ಬಟ್ಟೆನ ಹಾಕ್ಕೊಂಡಿರ್ತಾನೆ ಮತ್ತು ಹೇಳ್ತಾನೆ, ನೀನು ರೂಲ್ಸ್ ಬ್ರೇಕ್ ಮಾಡಿದೀಯಾ ಅಂತ. ನಾನು ನಿನಗೆ ವಾರ್ನ್ ಮಾಡಿದ್ದೆ ತಾನೇ 12 ಗಂಟೆ ಮೇಲೆ ರೂಮ್ ಡೋರ್ನ ಓಪನ್ ಮಾಡಬೇಡ ಅಂತ ಹೇಳ್ತಾನೆ ಕಿರಣ್. ಇದಾದಮೇಲೆ ರೂಮ್ನಲ್ಲಿರೋ ಎಲ್ಲ ಲೈಟು ಆಫ್ ಆಗಿ ರೂಮ್ ಡಾರ್ಕ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೇರ್ ಟೇಕರ್ ಅನು ಮತ್ತು ಕಿರಣ್ ಇರೋ ರೂಮ್ಗೆ ಬರ್ತಾರೆ. ಬಟ್ ಟು ಅವರ್ ಸರ್ಪ್ರೈಸ್ ಕೇರ್ ಟೇಕರ್ ಬೇರೆ ಯಾರೂ ಅಲ್ಲ, ಕಿರಣ್ ಮತ್ತು ಅನುನೇ ಆಗಿರ್ತಾರೆ. ಮತ್ತು ಅದೇ ರೂಮ್ ವಾಲ್ ಮೇಲೆ ತಮ್ಮ ಫೋಟೋನ ನೋಡಿ ಕ್ರೀಪಿಯಾಗಿ ನಗ್ತಾರೆ. ಸೊ ಇದಾಗಿತ್ತು ಅನು ಮತ್ತು ಕಿರಣ್ ಹಾಲಿಡೇ ಸ್ಪೆಂಡ್ ಮಾಡೋಕ್ಕೆ ಹೋಗಿದ್ದಂತಹ ಒಂದು ಹೋಮ್ ಸ್ಟೇನ ಕತೆ. ಮತ್ತು ಕಮೆಂಟ್ ಮಾಡಿ, ನಿಮಗೂ ಕೂಡ ಈ ಥರ ಕತೆಗಳ ಬಗ್ಗೆ ಅನುಭವ ಇದೆಯಾ ಅಂತ. ಕತೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈ ತರಹದ ಕತೆಗಳನ್ನು ನಾವು ನಿಮಗೋಸ್ಕರ ತರ್ತಾ ಇರ್ತೀವಿ. ಟಿಲ್ ದೆನ್ ಬಿ ಸೇಫ್, ಸ್ಟೇ ಟ್ಯೂನ್.